ಯಾರಿಗಾದರೂ ತಲೆನ ಹಾಳು ಮಾಡೋ ಒಂದು ಒಳ್ಳೆ ಉಪಾಯವೇನೆಂದರೆ ಅವನಿಗೆ ಸೆಕ್ಷುಯಲ್ ಆಕ್ಟಿವಿಟಿಯ ಚಟ ಅಣಿಸೋದು. ಈಗ ಅವನು ಏನು ಬೇಕಾದರೂ ಮಾಡ್ತಾನೆ. ಹೇಗೆಂದರೆ ಒಂದೊಂದು ಕಳಪೆ ಪ್ರಾಡಕ್ಟ್ ಮತ್ತು ಒಂದು ಅಪ್ರತಿಷ್ಠಿತ ಉತ್ಪಾದನೆ ಇದೆ. ಇದನ್ನು ಮಾರ್ಕೆಟ್ನಲ್ಲಿ ಯಾವುದೇ ವ್ಯಕ್ತಿ ತನ್ನ ಸಹಜವಾದ ಬುದ್ಧಿಯಿಂದ ಯಾವಾಗಲೂ ಕೊಂಡಿಕೊಳ್ಳಲು ಆಶಿಸುವುದಿಲ್ಲ. ಆದರೆ ನಾವು ಆ ಕಳಪೆ ವಸ್ತುವಿನ ವಿಜ್ಞಾಪನೆಯನ್ನ ಒಂದು ಅರ್ಧನಗ್ನ ಮಹಿಳೆಯಿಂದ ಮಾಡಿಸಿದರೆ ಕಡಿಮೆ ಬಟ್ಟೆ ಧರಿಸಿದ ಕಾಮೋತ್ತೇಜಕ ಹುಡುಗಿ ಬಂದು ನರ್ತಿಸುತ್ತಾ ಹಾಡುತ್ತಾ ತನ್ನ ಅಂಗವನ್ನು ಸ್ಕ್ರೀನ್ನಲ್ಲಿ ತೋರಿಸುತ್ತಾ ಆ ಕಳಪೆ ವಸ್ತುವಿನ ವಿಜ್ಞಾಪನೆಯನ್ನು ಮಾಡಿದರೆ ಅದು ಮಾರಾಟವಾಗುತ್ತದೆ. ಭಾರತದಲ್ಲಿ 1991ರ ನಂತರ ಹೇಗೆ ಮಾರ್ಕೆಟ್ ಎತ್ತರಕ್ಕೆ ಬೆಳೆಯಿತೋ ಹಾಗೆ ಚಿಕ್ಕ ಹುಡುಗರವರೆಗೂ ಸೆಕ್ಷುಯಲ್ ಆಕ್ಟಿವಿಟಿ ತುಂಬಾ ಬೆಳೆದಿದೆ. ಈ ಎರಡೂ ಒಟ್ಟಿಗೆ ನಮಗೆ ನೋಡಲು ಸಿಗುತ್ತದೆ. ಇವುಗಳೆಲ್ಲವೂ ಕೂಡ ಈ ಒಂದು ಪಾಸಿಟಿವ್ಲಿ ಕೊರೆಲೇಟೆಡ್ ಆಗಿದೆ. ಮಾರ್ಕೆಟ್ ತನ್ನ ತೆಕ್ಕೆಗೆ ಗ್ರಾಹಕರನ್ನು ಸೆಳೆಯುವುದಕ್ಕೋಸ್ಕರ ಯಾವ ಹಂತಕ್ಕಾದರೂ ಹೋಗುವುದಕ್ಕೆ ತಯಾರಾಗಿ ಬಿಡುವಂತಹ ಪರಿಸ್ಥಿತಿ ಇದೆ ಈಗ.